ಈ ದೇಶದ ಜನರು ಸುಖ ಶಾಂತಿಗೆ ನಾವು ಪ್ರಾಣ ಕೊಡೋನಿದ್ದೀರಿ ಅಂತಿದ್ದಲ್ಲೋ, ಈಗ ಹಿಂಗಾಗೋತೋ ಈ ಒಗ್ಗಟ್ಟು ಇಲ್ದಿರೋ ಜನ ಕೋಮು ಗಲಭೆ ಹೆಸರಿನಾಗ ನಿನ್ನ ಕೂನಿ ಮಾಡ್ಬಿಟ್ರಲ್ಲೋ. ಸಮಾಧಾನ ಪ್ಲೀಸ್ ಕಂಟ್ರೋಲ್. ನೀ ಕಂಟ್ರೋಲ್ ಮಾಡ್ಬೇಕಾಗಿರೋದು ನನ್ನ ಕಣ್ಣಾಗ ಹರಿತಿರೋ ನೀರಲ್ಲೋ, ಮನಸ್ಸಾಗ ಉರಿತಿರೋ ಬೆಂಕಿಯಲ್ಲೋ, ಈ ದೇಶದಾಗ ಹತ್ತು ಉರಿತಿರೋ ಕೋಮು ಗಲಭಿನ. ಮೊನ್ನೆ ತಾನು ಎಲೆಕ್ಷನ್ ಆಗೈತಿ, ಈ ಮಹಾನುಭಾವನ್ ಬಿಟ್ರೆ ಮುಖ್ಯಮಂತ್ರಿ ಆಗಕ್ಕೆ ಇನ್ನಾರಾಧಾರ ಹೇಳೋ, ಇನ್ನಾರಾಧಾರ? ಗಾಂಧಿ ಜೊತೆ ಸತ್ಯಾಗ್ರಹ ಮಾಡಿ ಅವ್ರ ಆದರ್ಶನ ಪಾಲಿಸ್ಕೊಂಬಂದ್ರಿ, ಎಮರ್ಜೆನ್ಸಿನಾಗ ಜೈಲ್ ಸೇರಿದ್ರಿ, ಹಿಂದೂ ಮುಸ್ಲಿಮನ ಭೇದ ಭಾವವನ್ನ ಜನರ ಮನಸ್ಸಿನಾಗ ತೊಳೆದು ನಾವೆಲ್ಲ ಭಾರತೀಯರನ್ನು ತಿಳಿಸ್ಕೊಟ್ಟು ಮಹಾನುಭಾವ ಆಯ್ತಂದಿ. ಇಂಥವ್ರ ಸವನ ಮರೆತು ಸಮಾಧಾನ ಮಾಡ್ಕೊಂತಿಯಲ್ಲ, ನೀನೊಬ್ಬ ಜನ. ಈ ವಿಷಯ ಜನರಿಗೆಲ್ಲ ಗೊತ್ತಾಗಬೇಕು. ಹಾಗೆ ಈ ಶವನ ಮೆರವಣಿಗೆ ಮಾಡಿ ನಾ ಎಲ್ಲರಿಗೂ ತಿಳಿಸ್ತೇನ. ಪ್ಲೀಸ್ ಬೇಡಿ ಸರ್, ಈಗ ತಾನೇ ಜನ ಶಾಂತರಾಗಿದ್ದಾರೆ, ಮತ್ತೆ ರುಚಿಗೆದ್ರೆ ಕಷ್ಟ. ಹೇಳ ಅದನ್ನ ಕಂಟ್ರೋಲ್ ಮಾಡೋದು ನಿಮ್ಮ ಕೆಲಸ ಆಯ್ತು. 3 ಜನ ಗಾಂಧಿನ ಕೊಂದು ನಮ್ಮ ದೇಶದಾಗೆ ಗಾಂಧಿ ಅನುಸರಿಸಿಕೊಂಡು ಅಲ್ಲಾರ ಕಂಗು ಅದ ಗತಿ ಆತು ಅಂತ ಎಲ್ರಿಗೂ ತಿಳಿಬೇಕಾ? ಆಗ ಜನ ಕೇಳ್ತಾರ ಗಾಂಧಿ ಬೇಕಾ ಗೋಡ್ಸೆ ಬೇಕಾ ಅಂತ. ಹೊಂಡ್ರಲ್ಲ ಮೆರವಣಿಗೆ. ದೇಸಾಯಿ ಅವರೇ ಬೇಡಿ, ದಯವಿಟ್ಟು ಮಾತು ಕೇಳಿ. ಕಮಿಷನರ್ ಹೇಳಿದ್ರಲ್ಲಿ ಅರ್ಥ ಇದೆ, ಸಮಾಧಾನ ಮಾಡ್ಕೊಳ್ಳಿ ಪ್ಲೀಸ್ ಪ್ಲೀಸ್. ನಮಗೆಲ್ಲ ಧೈರ್ಯ ಹೇಳಬೇಕಾಗಿರೋ ನೀವೇ ಹೀಗೆ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡ್ರೆ ಹೇಗೆ? ನಿಮ್ಮನ್ನೇ ನಂಬಿರೋ ನಮ್ ಗತಿ ಏನು, ರಾಜ್ಯದ ಗತಿ ಏನು? ನಮ್ಮ ತಂದೆ ಹಾಗಿದ್ದ ಅಲ್ಲಾರಕ ಹೋದ್ಮೇಲೆ ನಾ ಏನ್ ಮಾಡ್ಲಾ? ಅವ ಕಾಲ್ನಾಗ ತೋರಿದ್ನ ತಲೆ ಮೇಲೆ ಹೊತ್ತು ಮಾಡ್ತಾ ಇದ್ದವನ. ಈಗ ನಮ್ಗೆ ಹೇಳೋರು ಯಾರ? ಇನ್ ಮುಂದೆ ನೀವು ಹೇಳಿ, ಅದನ್ನ ನಾವು ಮಾಡ್ತೀವಿ. ನೀರು ಕಂಡ್ರೆ ಕುಡಿಯಕ್ಕಾಗದೆ ನೆಕ್ಕೋ ನಾಯಿ ನಾನು. ಹಿಂಗ್ ಕುಡಿ ಅಂತ ಬಲವಂತ ಮಾಡಿದ್ರಿ ಹಂಗ? ಇದು ಬಲವಂತ ಅಲ್ಲ ಸರ್, ನಿಮ್ಮನ್ನೇ ಸಿಎಂ ಮಾಡ್ಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ. ಬ್ಯಾಡ್ರೋ ಯಪ್ಪ, ನಂಗೆ ಅಷ್ಟೊಂದು ಹೊರಗೆ ಹೋದ ಅಭ್ಯಾಸ ಇಲ್ರೋ. ನೋಡಿ ದೇಸಾಯಿ ಅವರೇ, ಯಾರು ನನ್ನಿಂದ ಆಗಲ್ಲ ಅಂತಾರೋ ಅವ್ರು ಎಲ್ಲಾದ್ನೂ ಮಾಡ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಸುಮ್ಕೆ ಒಪ್ಕೊಳ್ಳಿ, ನಾವಿಲ್ವೇ? ಆತ್ರಪ್ಪ ನಿಮ್ಮ ಧೈರ್ಯ. ಭರತ ಶ್ರೀರಾಮಚಂದ್ರನ ಪಾದಕ್ಕೆ ಇಟ್ಟಂಗ ಅಲ್ಲಾರಕನ ಹೆಸರಿನಾಗ ರಾಜ್ಯಭಾರ ಮಾಡ್ತೀನ. ಮುಖ್ಯಮಂತ್ರಿ ದೇಸಾಯಿ ಅವ್ರಿಗೆ, ಮುಖ್ಯಮಂತ್ರಿ ದೇಸಾಯಿ ಅವ್ರಿಗೆ. ಅಲ್ಲಾರಕನ ಕೊಲೆ ಮತೀಯ ಗಲಭೆ ಅಲ್ಲ, ರಾಜಕೀಯ ಕುತಂತ್ರ. ಎಕ್ಸ್ಕ್ಯೂಸ್ ಮಿ ಸರ್. ಅಲ್ಲ ಮಿಸ್ಟರ್ ಬೆಳಗೆರೆ, ಅಲ್ಲಾರಕ್ಕ ಅವ್ರ ಕೊಲೆ ಆಗಿದ್ದು ಕೋಮು ಗಲಭೆಯಿಂದ ಅಲ್ಲ, ರಾಜಕೀಯ ಕುತಂತ್ರ ಅಂತ ಬರ್ದಿದ್ದೀರಾ? ಅದು ಸತ್ಯ. ಬಟ್ ಎಲ್ಲಾ ಪೇಪರ್ನವರು ಹಾಗಂತ ಬರ್ದಿಲ್ವಲ್ಲ, ಎಕ್ಸೆಪ್ಟ್ ಯು. ನೋಡಿ ಸರ್, ಸತ್ಯ ಅನ್ನೋದು ಅವ್ರ ಜೀವನದಲ್ಲಿ ಒಂದು ಅಂಶ, ಆದರೆ ನನಗೆ ಅದೇ ಜೀವನ. ಸತ್ಯ ಅವ್ರ ಬಾಯಿ ಮಾತಲ್ಲಿದ್ರೆ ಅದು ನನ್ನ ಬರವಣಿಗೆಯಲ್ಲಿದೆ. ಅಲ್ಲ ಸರ್, ನಾನು ಸುಮಾರು ವರ್ಷಗಳಿಂದ ಶಾಂತಿನಗರದಲ್ಲಿ ವಾಸವಾಗಿದ್ದೀನಿ. ಇದುವರೆಗೂ ರಾಜ್ಯದ ಎಲ್ಲ ಮೂಲೆಗಳಲ್ಲೂ ಕೋಮು ಗಲಭೆ ನಡೀತಾನೆ ಇದೆ, ಆದರೆ ಈ ಶಾಂತಿನಗರದಲ್ಲಿ ಮಾತ್ರ ಆಗಿಲ್ಲ. ಯಾತಕ್ಕೋಸ್ಕರ ಹೇಳಿ? ಅಲ್ಲಾರಕ್ಕ ಅವರು ಒಬ್ಬ ಪೊಲಿಟಿಕಲ್ ಲೀಡರ್ ಮಾತ್ರ ಆಗಿರಲಿಲ್ಲ, ಹಿಂದೂ ಮುಸ್ಲಿಮರ ಸ್ನೇಹಕ್ಕೆ ಒಂದು ಸೇತುವೆ ಆಗಿದ್ರು. ಇದರಲ್ಲಿ ನಿಮಗೇನಾದ್ರೂ ಅನುಮಾನ ಇದ್ರೆ? ಅನುಮಾನಕ್ಕಿಂತ ನೀವು ಬರ್ದಿರೋ ಸತ್ಯ ಮತ್ತೆ ಯಾವ ಗಲಭೆಗೆ ಕಾರಣ ಆಗತ್ತೋ ಅನ್ನೋ ಭಯ. ಅದಕ್ಕೋಸ್ಕರ ಸತ್ಯನ ಮುಚ್ಚಿಡೋದು ಧರ್ಮ ಅಲ್ಲ ಸರ್. ನನ್ನ ಉದ್ದೇಶ ಇಷ್ಟೇ, ನಮ್ಮಲ್ಲಿರೋ ದ್ವೇಷದ ಬೆಂಕಿಲಿ ಈ ರಾಜಕೀಯದವ್ರು ಹೇಗೆ ಬೆಳೆ ಬೇಯಿಸ್ತಾ ಇದ್ದಾರೆ ಅನ್ನೋದನ್ನ ತಿಳಿಸ್ಬೇಕು. ಇನ್ಮೇಲಾದ್ರೂ ಅನ್ಯೋನ್ಯತೆಯಿಂದ ಒಂದಾಗಿ ಬಾಳ್ಬೇಕು ಅನ್ನೋದನ್ನ ಅವ್ರ ಮನಸ್ಸನ್ನು ಮೂಡಿಸ್ಬೇಕು. ಯೋರ್ ಇಂಟೆನ್ಷನ್ ಇಸ್ ಗುಡ್, ಆದ್ರೆ ನಮ್ ಜನ ಒಳ್ಳೇದಕ್ಕಿಂತ ಕೆಟ್ಟದನ್ನ ಬೇಗ ಮಾಡ್ತಾರೆ. ಡೋಂಟ್ ವರಿ ಸರ್, ನನ್ನ ಬರವಣಿಗೆಯಲ್ಲಿ ಅದಕ್ಕೆ ಅವಕಾಶ ಇಲ್ಲ. ನಾನು ಬರ್ತೀನಿ. ಮಾವು ಎಲ್ಲಿಗೆ ಹೋಗ್ತಿದ್ಯಾ? ನನ್ ಮಗ ನೋಡ್ಬೇಕು. ನಿನ್ನ ಮಗ ಇಲ್ಲಲ್ಲಿದ್ದಾನೆ, ಜೈಲಲ್ಲಿದ್ದಾನೆ, ಹೋಗಿ ನೋಡು. ಜೈಲ್ಗೆ ಹೋಗುವಂತ ತಪ್ಪು ನನ್ ಮಗ ಏನ್ ಮಾಡಿದಾನಪ್ಪ? ಏನ್ ಮಾಡಿದ್ನ? ಅಲ್ಲಾರಕ್ಕನ್ ಕೊಂದಿದ್ದು ತಪ್ಪಲ್ವಾ? ಏನು? ಅಲ್ಲಾರಕ್ಕನ್ ಕೊಂದಿದ್ದು ಇವ್ರ ಮಗ ನಸೀಮ? ಹೌದು ಸರ್, ಕಣ್ಣಾರೆ ನಾನೇ ನೋಡಿದೆ. ಮತ್ತೆ ಕೋರ್ಟಲ್ಲಿ ಸಾಕ್ಷಿ ಹೇಳ್ಬೋದಾಯ್ತಲ್ಲ? ಅದೇ ತಪ್ಪು ಸರ್. ನಮ್ ಡಿಪಾರ್ಟ್ಮೆಂಟ್ ನಲ್ಲಿ ಏನೇ ಸತ್ಯ ಹೇಳಿದ್ರು ಕೋರ್ಟ್ ಅದನ್ನ ಸಾಕ್ಷಿ ಅಂತ ಒಪ್ಕೊಳ್ಳೋದಿಲ್ಲ ಅಂತ ನಿಮಗೂ ಗೊತ್ತು. ಅಕಸ್ಮಾತ್ ನೀವ್ ಹೇಳಿದ್ರಿ ಅಂತ ನಾನು ಸಾಕ್ಷಿ ಹೇಳಿದ್ರೆ ಶೂರ ಅಂತ ನಿಮ್ ಪೇಪರ್ನಲ್ಲಿ ನನ್ನ ಫೋಟೋ ಹಾಕಿಸ್ತೀರಾ. ಹೆಚ್ಚು ಕಡಿಮೆ ಆಗಿ ನನ್ನ ಕೆಲಸ ಹೋದ್ರೆ ನನ್ನ ಸಂಸಾರದ ಗತಿ ಏನ್ ಸರ್? ಸರ್, ನನಗೆ 3 ಹೆಣ್ಣು ಮಕ್ಳಿದಾವೆ ಸರ್, ಅವಕ್ಕೂ ಮದುವೆ ಮುಂಜೆ ಅಂತ ಮಾಡ್ಬೇಕಲ್ಲ. ಯಾರೋ ಮಾಡಿದ ತಪ್ಪಿಗೆ ನಾನು ಯಾಕೆ ಸರ್ ಶಿಕ್ಷೆ ಅನ್ಭವಿಸ್ಬೇಕು?